ನಿನಗಾಗಿ ಭಾಗ 101. ದಮಯಂತಿಗೆ ಪ್ರಜ್ಞೆ ಬಂದ ಮೇಲೆ ವಿಕ್ರಮ್ನನ್ನು ಹಿಡಿಯಲು ಸಾಧ್ಯವಿಲ್ಲ. ಅಷ್ಟು ಖುಷಿಯಿಂದ ಇರುತ್ತಾನೆ. ಅವನಿಗೆ ಊಟ ಬೇಡ, ನೀರು ಬೇಡ, ನಿದ್ದೆ ಬೇಡ. ಅವಳಿಗೂ ಕೂಡ. ಇಬ್ಬರು ಪ್ರೇಮಿಗಳು ಒಬ್ಬರಿಗೊಬ್ಬರು ಕಾಯುತ್ತಿರುತ್ತಾರೆ. ಇವನು ಪ್ರತಿ ಸ್ವಲ್ಪ ಹೊತ್ತಿಗೆ ಹೋಗಿ ಡಾಕ್ಟರ್ ಬಳಿ ಅವಳನ್ನು ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಡಾಕ್ಟರ್ ಸ್ವಲ್ಪ ಕೋಪಗೊಳ್ಳುತ್ತಾರೆ. ಮೊದಲು ಅವರಿಗೂ ಕೂಡ ಇದು ಅವನ ಪ್ರೀತಿ ಅಂತ ಅನಿಸುತ್ತದೆ. ಆದರೂ ಇದು ಅತಿಯಾದಾಗ ಇಷ್ಟವಾಗುವುದಿಲ್ಲ. ನೀವು ಈ ರೀತಿ ಮಾಡಿದರೆ ಪೇಷಂಟ್ ಆರೋಗ್ಯಕ್ಕೆ ತೊಂದರೆಯಾಗುತ್ತದೆ ಅಂತ ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿದಾಗ ಅವನು ಸುಮ್ಮನೆ ಬಂದು ತನ್ನ ಚೇರ್ನಲ್ಲಿ ಕುಳಿತುಕೊಳ್ಳುತ್ತಾನೆ. ಅವಳು ಸ್ವಲ್ಪ ಬೇಸರದಿಂದ ಇರುತ್ತಾಳೆ. ವಿಕ್ರಮ್ನನ್ನು ನೋಡಬೇಕು, ಅವನನ್ನು ಸೇರಬೇಕು ಅನ್ನುವ ತವಕ ಜಾಸ್ತಿ ಇರುತ್ತದೆ. ಏಕೆಂದರೆ ಸಾವಿನ ಮನೆಗೆ ಹೋಗಿ ಬಂದವಳು ವಿಕ್ರಮ್ಗಾಗಿ. ವಿಕ್ರಮ್ ಅವಳ ಪ್ರಾಣ. ವಿಕ್ರಮ್ ಇಲ್ಲದೆ ಅವಳ ಕೈಯಲ್ಲಿ ಅರೆಕ್ಷಣವೂ ಕೂಡ ಇರಲು ಸಾಧ್ಯವಿಲ್ಲ. ಅವಳು ತನ್ನ ಮತ್ತು ವಿಕ್ರಮ್ನ ಸುಂದರವಾದ ಭವಿಷ್ಯದ ಬಗ್ಗೆ ಕನಸನ್ನು ಕಾಣುತ್ತಾ ಇರುತ್ತಾಳೆ. ಅವಳು ತುಂಬ ಒಳ್ಳೆಯವಳು. ದೇವರು ಅದಕ್ಕೆ ಅವಳಿಗೆ ಪುನರ್ಜನ್ಮವನ್ನು ಈ ರೀತಿ ಕೊಟ್ಟಿದ್ದಾನೆ ಅಲ್ಲವೇ? ಒಬ್ಬೊಬ್ಬರಾಗಿ ಎಲ್ಲರೂ ಮನೆಗೆ ಹೋಗುತ್ತಾರೆ. ಕಿರಣ್, ನಾನು ಕೂಡ ಇಲ್ಲೇ ಇರುತ್ತೇನೆ ಅಂದರೆ ವಿಕ್ರಮ್, ಈಗ ನೀನು ಸಂಪೂರ್ಣವಾಗಿ ಬದಲಾಗಿದ್ದೀಯ. ನನ್ನ ಪಾಲಿಗೆ ಅದು ದೊಡ್ಡ ವಿಷಯ. ಇಲ್ಲಿ ಇದ್ದು ಪುನಃ ತೊಂದರೆ ಕೊಡಬೇಡ. ನನಗೆ ಗಿಲ್ಟ್ ಫೀಲಿಂಗ್ ಬರುತ್ತದೆ ನಿನಗೆ ತೊಂದರೆ ಮಾಡುತ್ತಿದ್ದೇನೆ ಅಂತ. ನಾಳೆ ನಿನಗೆ ಒಂದು ಸರ್ಜರಿ ಇದೆ ಅಂತ ಹೇಳುತ್ತಿದ್ದೆ. ಮನೆಗೆ ಹೋಗಿ ರೆಸ್ಟ್ ಮಾಡು. ಅಮ್ಮನ ಜೊತೆ ಜಾಸ್ತಿ ಮಾತನಾಡಬೇಡ. ಅವಳು ಡಿಸ್ಟರ್ಬ್ ಆಗಿರುತ್ತಾಳೆ. ಅವಳಿಗೆ ಅಟೆನ್ಷನ್ ಸಿಕ್ಕಿಲ್ಲ ಅಂತ ಹೇಗಿದ್ದರೂ ಅವಳು ಗಲಾಟೆ ಮಾಡೇ ಮಾಡುತ್ತಾಳೆ. ನಿನ್ನ ಪಾಡಿಗೆ ನೀನು ಆರಾಮವಾಗಿ ರೂಮಿನಲ್ಲಿ ಇದ್ದು ಬಿಡು. ಇಲ್ಲವಾದರೆ ನನ್ನ ರೆಸಾರ್ಟ್ಗೆ ಹೋಗು ಅಂತ ಹೇಳಿದಾಗ ಕಿರಣ್, ಅದೇ ಒಳ್ಳೆಯ ವಿಷಯ. ನಾನು ರೆಸಾರ್ಟ್ಗೆ ಹೋಗಿ ರೆಸ್ಟ್ ಮಾಡುತ್ತೇನೆ. ಬಂದ ದಿನದಿಂದ ಹೋಗಿಲ್ಲ. ಹೇಗಿದ್ದರೂ ಅಲ್ಲಿ ಗಿರಿ ಇರುತ್ತಾನೆ. ಅವನನ್ನು ಕೂಡ ನೋಡಬೇಕು ಅಂತ ಹೇಳಿದ. ಗಿರಿ ಮತ್ತು ಇವನು ಕೂಡ ಬಾಲ್ಯದ ಗೆಳೆಯರು. ಗಿರಿ ಎಂದರೆ ಇವನಿಗೂ ಕೂಡ ಇಷ್ಟ. ಇವನು ಹಾಗೆ ಅಂದ ತಕ್ಷಣ ವಿಕ್ರಮ್ ತುಂಬ ತುಂಟವಾಗಿ ನಗುತ್ತಾನೆ. ಹಾಗಾದರೆ ಪಾರ್ಟಿ ತುಂಬ ಜೋರು. ರೆಸಾರ್ಟ್ನಲ್ಲಿ ನನ್ನನ್ನು ಬಿಟ್ಟು ನೀವಿಬ್ಬರೇ ಮಾಡಿಕೊಳ್ಳುತ್ತೀರಾ ಅಂದಾಗ ಕಿರಣ್ ಈ ರೀತಿ ಹೇಳುತ್ತಾನೆ. ನಾವಿಬ್ಬರು ಬ್ಯಾಚುಲರ್ಗಳು. ನಮಗೆ ಮನೆ ಇಲ್ಲ, ಮಠವಿಲ್ಲ, ಹೆಂಡತಿ ಇಲ್ಲ. ನಮ್ಮ ಕಷ್ಟ ಯಾರಿಗೆ ಗೊತ್ತು? ನಮ್ಮನ್ನು ಪ್ರೀತಿಸುವ ಗರ್ಲ್ ಫ್ರೆಂಡ್ಸ್ ಕೂಡ ಇಲ್ಲ. ಆದರೆ ನಿನ್ನ ಪರಿಸ್ಥಿತಿ ಹಾಗಲ್ಲ. ನಿನಗೆ ಪ್ರೀತಿಸುವ ಹೆಂಡತಿ ಇದ್ದಾಳೆ. ಅವಳನ್ನು ಮೇಲಿಂದ ಕರೆಸಿಕೊಂಡಿದ್ದೀಯ. ಅಷ್ಟೊಂದು ಪ್ರೀತಿಸುತ್ತೀಯ. ಅವಳು ಕೂಡ ಪ್ರೀತಿಸುತ್ತಾಳೆ. ನೀನು ಅದೃಷ್ಟವಂತ. ನಿಜವಾದ ಪ್ರೀತಿ ನಿನಗೆ ಸಿಕ್ಕಿದೆ. ನಿನ್ನ ಮಾತುಗಳು ನಿನ್ನ ಪ್ರೀತಿಗೆ ದೇಹವನ್ನು ಬಿಟ್ಟು ಹೋಗುವ ಸಮಯದಲ್ಲೂ ಕೂಡ ಅರ್ಥವಾಗುತ್ತದೆ. ಆದರೆ ನಮ್ಮ ಪರಿಸ್ಥಿತಿ ಹಾಗಲ್ಲ. ನಮ್ಮ ದೇಹ ಇದ್ದಾಗಲೂ ಕೂಡ ನಮ್ಮ ಮಾತುಗಳು ಯಾರಿಗೂ ಅರ್ಥವಾಗುವುದಿಲ್ಲ. ಆ ರೀತಿ ಅತೃಪ್ತ ಆತ್ಮಗಳು. ನಮ್ಮ ಕಷ್ಟವನ್ನು ಮರೆಯಲು ನಾವು ಸ್ವಲ್ಪ ತೆಗೆದುಕೊಳ್ಳುತ್ತೇವೆ, ದೊಡ್ಡ ಪಾರ್ಟಿ ಮಾಡುತ್ತೇವೆ. ನೀನು ಅದಕ್ಕೆ ಹೊಟ್ಟೆ ಉರಿ ಪಡಬೇಡ. ಇರುವ ಲೆಕ್ಕದಲ್ಲಿ ನಾವು ಹೊಟ್ಟೆ ಉರಿ ಪಡಬೇಕು. ನೀನು ಬಯಸದೆ ನಿನಗೆ ಎಲ್ಲ ಸಿಕ್ಕಿದೆ ಅಂತ ಅಂದಾಗ ವಿಕ್ರಮ್ ಖುಷಿಪಡುತ್ತಾನೆ. ಅವನು ತಮಾಷೆಗೆ ಹೇಳಿದ್ದರೂ ಅವನು ಹೇಳಿದ್ದೆಲ್ಲ ಸತ್ಯ. ನನಗೆ ದೇವತೆಯಂಥ ಹೆಂಡತಿ ಸಿಕ್ಕಿದ್ದಾಳೆ. ಅವಳಿಗಾಗಿ ನಾನು ಬದುಕಬೇಕು. ಅವಳನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಯೋಚನೆ ಮಾಡುತ್ತಿದ್ದ. ಕಿರಣ್ ಮನೆಗೆ ಹೋಗಬೇಕಾದಾಗ ಇನ್ನೊಂದು ಮಾತು ಹೇಳುತ್ತಾನೆ. ನಿನಗೆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿ ರಕ್ತದ ಕಲೆಗಳಾಗಿವೆ. ಸ್ನಾನ ಮಾಡಿಕೊಂಡು ಫ್ರೆಶ್ ಆಗು. ಇನ್ನು ಸ್ವಲ್ಪ ಹೊತ್ತಿಗೆ ಅವಳನ್ನು ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡುತ್ತಾರೆ. ಮಾಡಿದ ನಂತರ ಅವಳನ್ನು ನೀನು ನೋಡಿಕೊಳ್ಳಬೇಕು ಅಂತ ಹೇಳಿ ಹೋದ. ಈ ಗಾಜಿನ ಬಳಿ ಹೋಗಿ ನೋಡಿದಾಗ ಅವಳು ನಿದ್ರೆ ಮಾಡುತ್ತಿದ್ದಳು. ಅವಳಿಗೆ ಎಚ್ಚರವಾಗುವ ಹೊತ್ತಿಗೆ ನಾನು ಇಲ್ಲಿ ಕಾಣಿಸಬೇಕು ಅಂತ ಸ್ಪೆಷಲ್ ವಾರ್ಡಿನ ಕೀಯನ್ನು ತೆಗೆದುಕೊಂಡು ಹೋದ. ಆ ರೂಮು ಇವನಿಗೆ ಯಾವಾಗಲೂ
ಅಂದರೆ ಇವರ ಮನೆಯವರಿಗೆ ಯಾವಾಗಲೂ ಇರುತ್ತದೆ. ಅದನ್ನು ಇವರಿಗೆ ಬಿಟ್ಟು ಮತ್ತೆ ಯಾರಿಗೂ ಕೊಡುವುದಿಲ್ಲ. ಈ ಊರಿನಲ್ಲಿ ಇರುವ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲೆಲ್ಲ ಒಂದು ಸ್ಪೆಷಲ್ ರೂಮನ್ನು ಇವರ ಮನೆಯವರಿಗಾಗಿ ಕಾದಿರಿಸಿರುತ್ತಾರೆ. ಯಾವುದೇ ಕಾರಣಕ್ಕೂ ಸ್ಪೆಷಲ್ ರೂಮನ್ನು ಬೇರೆಯವರಿಗೆ ಕೊಡುವುದಿಲ್ಲ. ಅದು ಇವರದು ಮಾತ್ರ, ಅಂದರೆ ಇವರ ಮನೆಯವರದು. ಇವರ ಅಜ್ಜಿ ಮತ್ತು ಅಪ್ಪ ಮೇಲಿಂದ ಮೇಲೆ ಬಂದು ಇದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವುದು ಸಣ್ಣ ಪುಟ್ಟ ವಿಷಯಕ್ಕೆ. ಅವರಿಗೆ ಒಮ್ಮೊಮ್ಮೆ ಮನೆಯಲ್ಲಿ ಹೆಂಡತಿ ಕಾಟ ಜಾಸ್ತಿಯಾದಾಗ ಸುಮ್ಮನೆ ಕೂಡ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಬಂದು ಹೇಳಿಬಿಡುತ್ತಾರೆ. ಆಗ ಡಾಕ್ಟರ್ ಎಲ್ಲ ಪರೀಕ್ಷೆಯನ್ನು ಮಾಡಿ ನಾರ್ಮಲ್ ಅಂತ ಹೇಳುವವರೆಗೂ ಹೋಗುವುದಿಲ್ಲ. ಇಂದು ಆ ರೂಮ್ ಇವನಿಗೆ ಆಗಿದೆ. ತುಂಬ ಕ್ರಿಟಿಕಲ್ ಆಗಿತ್ತು. ಇಂದಿನ ದಿನ ಇವನು ಜೀವನದಲ್ಲಿ ನೆನೆಸಿಕೊಳ್ಳುವುದಿಲ್ಲ. ಹೇಗೆ ನಾನು ಕಾರನ್ನು ಸೈಡಿನಲ್ಲಿ ನಿಲ್ಲಿಸಿದರೂ ನನಗೆ ಬಂದು ಗುದ್ದಿ ಇದ್ದರು. ಅದನ್ನು ನೆನೆಸಿಕೊಂಡು ಅವನಿಗೆ ಸಡನ್ನಾಗಿ ಒಂದು ಹೊಸ ವಿಷಯ ಹೊಳೆಯಿತು. ನಾನು ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದರೂ ಕೂಡ ಕಾರನ್ನು ಯಾರೋ ಬಂದು ಗುದ್ದಿ ಹೋಗಿರುವುದು, ಅಂದರೆ ಬೇಕು ಅಂತ ಮಾಡಿರಬಹುದು ಅಂತ ಯೋಚಿಸುತ್ತಿದ್ದ. ಅಮ್ಮ ಮಾಡಿರಬಹುದಾ ಅಂತ. ಇಲ್ಲ, ಆ ಕಾರಿನಲ್ಲಿ ನಾನು ಕೂಡ ಇದ್ದೆ. ನನಗೂ ಕೂಡ ತೊಂದರೆ ಆಗುತ್ತದೆ, ಅದು ಅಮ್ಮನಿಗೂ ಗೊತ್ತಿರುವುದಿಲ್ಲವೇ? ಹಾಗಾದರೆ ಅಮ್ಮ ಮಾಡಿಸಿ ಇರುವುದಿಲ್ಲ. ವಿಕ್ರಮ್ನ ಚಿಕ್ಕಮ್ಮ ಮತ್ತು ಅವರ ಅಕ್ಕನಿಗೆ ಅಷ್ಟೊಂದು ನೆಟ್ವರ್ಕ್ ಇಲ್ಲ ಅಂತ ಅನಿಸುತ್ತದೆ. ಮತ್ತು ಬಿಸ್ನೆಸ್ ವೈರಿಗಳು ಈ ಕೆಲಸ ಮಾಡಿರಬಹುದು ಅಂತ ಯೋಚಿಸುತ್ತಿರುತ್ತಾನೆ. ಅವನಿಗೆ ಏನೂ ಕೂಡ ಹೊಳೆಯುವುದಿಲ್ಲ. ನಂತರ ವಿಕ್ರಮ್ ಒಂದು ಟೀಮನ್ನು ಇಟ್ಟಿರುತ್ತಾನೆ. ಅವನನ್ನು ದ್ವೇಷ ಮಾಡುವವರು, ಅವನಿಗೆ ಕಷ್ಟ ಕೊಡುವವರನ್ನು ಹುಡುಕಲು. ಈಗ ಆ ಟೀಮಿಗೆ ಫೋನ್ ಮಾಡಿ ಹೇಳುತ್ತಾನೆ, ತನ್ನ ಮೇಲೆ ಆದ ದಾಳಿಗೆ ಯಾರು ಕಾರಣ ಇರಬಹುದು ಅದನ್ನು ಹುಡುಕಿ ಅಂತ. ಎಲ್ಲ ವಿಷಯವನ್ನು ವಿವರವಾಗಿ ಹೇಳುತ್ತಾನೆ. ಈಗ ಅವನಿಗೆ ಸ್ವಲ್ಪ ಸಮಾಧಾನವಾಗಿ ನಿದ್ರೆ ಮಾಡುತ್ತಾನೆ. ಯಾವಾಗ ಹಾಸಿಗೆ ಮೇಲೆ ತಲೆ ಇಟ್ಟ ಆಗಲೇ ಅವನಿಗೆ ಚೆನ್ನಾಗಿ ನಿದ್ರೆ ಬಂತು. ಮಾನಸಿಕವಾಗಿ ದೈಹಿಕವಾಗಿ ಅವನು ತುಂಬ ಕುಸಿದಿದ್ದ. ಈಗ ಸ್ವಲ್ಪ ಸಮಾಧಾನ ಅಂತ ಅವನಿಗೆ ಅನಿಸುತ್ತಿದೆ ಅಂತ ತುಂಬ ಯೋಚಿಸುತ್ತಿದ್ದ. ದೇವರು ಅವನನ್ನು ಕಾಪಾಡಿದ್ದಾನೆ, ಅವನಿಗೆ ತುಂಬ ಒಳ್ಳೆಯದು ಆಗುತ್ತದೆ. ಸ್ವಲ್ಪ ಹೊತ್ತಿಗೆ ಎದ್ದುಬಿಟ್ಟ. ಪುನಃ ಹೋಗಿ ಐಸು ಬಳಿ ನೋಡಿದ. ಆಗ ಅವಳು ಎಚ್ಚರವಾಗಿದ್ದಳು. ಒಂದು ದೊಡ್ಡದಾದ ಸ್ಮೈಲ್ ಮಾಡಿದಳು. ಇವನು ಕೂಡ ಸ್ಮೈಲ್ ಮಾಡಿದ. ಡಾಕ್ಟರ್ ಹೇಳಿದರು, ನಿಮ್ಮ ಕಾತುರತೆಯನ್ನು ನನ್ನ ಕೈಯಲ್ಲಿ ನೋಡಲು ಸಾಧ್ಯವಾಗುತ್ತಿಲ್ಲ. ಅವರು ಇನ್ನೂ ಸ್ವಲ್ಪ ಹೊತ್ತು, ಅಂದರೆ ನಿಮ್ಮ ಮೇಲಿನ ನಂಬಿಕೆಯಿಂದ ಅವರನ್ನು ಇನ್ನೂ ಅರ್ಧ ಗಂಟೆ ಹೊತ್ತಿಗೆ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡುತ್ತೇನೆ. ಇವನಿಗೆ ಆಕಾಶದಲ್ಲಿ ಹಾರಬೇಕು ಅಂತ ಅನಿಸಿತು. ಆನಂತರ ತನ್ನ ಬಟ್ಟೆ, ತನ್ನ ಮೈಕೈಯನ್ನು ನೋಡಿಕೊಂಡು ಸ್ವಲ್ಪ ಬೇಸರವಾಯಿತು. ಫ್ರೆಶ್ ಆಗಿ ಬರುತ್ತೇನೆ ಅಂತ ಅವಳಿಗೆ ಸನ್ನೆ ಮಾಡಿ ಹೋದ. ಅವಳಿಗೆ ಅರ್ಥವಾಯಿತು. ಡ್ರೈವರ್ಗೆ ಬಟ್ಟೆಗಳನ್ನು ತರಲು ಹೇಳಿದ್ದ. ಅವನು ಬಟ್ಟೆಗಳನ್ನು ತಂದಿದ್ದಾನೆ ಅಂತ ತಿಳಿದ ಮೇಲೆ ಸ್ನಾನಕ್ಕೆ ಹೋದ. ಇವನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳು ಆಗಿದ್ದರಿಂದ ಮೈಕೈ ನೋವುತ್ತಿತ್ತು. ಹೃದಯ ಕಿರುಚಬೇಕು ಅಂತ ಅನಿಸುತ್ತಿತ್ತು. ಖುಷಿಯಿಂದ ತನ್ನ ಪ್ರೀತಿಯ ಹೆಂಡತಿ ತನಗಾಗಿ ಪುನಃ ಬಂದಿರುತ್ತಾಳೆ. ಈ ಸಲ ಅವಳಿಗೆ ಎಂದು ನಿರಾಸೆ ಮಾಡಬಾರದು. ಮಗ, ಅಣ್ಣ, ಗೆಳೆಯ, ಈ ಕರ್ತವ್ಯವನ್ನು ನಿಭಾಯಿಸುವ ಭರದಲ್ಲಿ ನಾನು ಅವಳನ್ನು ಮರೆತೇ ಬಿಟ್ಟಿದ್ದೇನೆ. ಅವಳಿಗಾಗಿ ಈ ಬದುಕು, ಈ ಪ್ರಾಣ. ಅವಳನ್ನು ನಾನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು. ಇಡೀ ಪ್ರಪಂಚ ಏನೇ ಹೇಳಿದರೂ ಅವಳ ವಿರುದ್ಧವಾಗಿ ನಾನು ಕೇಳಬಾರದು. ಅವಳು ನನ್ನ ಹೆಂಡತಿ ಮಾತ್ರವಲ್ಲ, ನನ್ನ ತಾಯಿ, ನನ್ನ ಪ್ರಾಣ, ನನ್ನ ಸರ್ವಸ್ವ. ನನ್ನ ಬದುಕಿನಲ್ಲಿ ಏನಾದರೂ ಒಂದು ಒಳ್ಳೆಯದು ಅಂತ ಇದ್ದರೆ ಅದು ಕೇವಲ ಅವಳಿಂದ ಅಂತ ದಮಯಂತಿಯನ್ನು ತುಂಬ ಚೆನ್ನಾಗಿ ಹೊಗಳಲು ಶುರು ಮಾಡಿದ. ಐಸಿಯುನ ಬೆಡ್ ಮೇಲೆ ಇದ್ದರೂ ಕೂಡ ದಮಯಂತಿ ತನ್ನ ಬದುಕಿನಲ್ಲಿ ಆದ ವಿಷಯವನ್ನು ಒಂದೊಂದೇ ಆಗಿ ಮೆಲುಕು ಹಾಕುತ್ತಿದ್ದಾಳೆ. ಮದುವೆಯಾದ ಹೊಸದರಲ್ಲಿ ವಿಕ್ರಮ್ ಎಷ್ಟು ಕಷ್ಟ ಕೊಡುತ್ತಿದ್ದರು. ಕ್ರಮೇಣ ಸರಿ ಹೋದರು. ಅವರ ಮನೆಯವರ ದ್ವೇಷ, ಅವರ ಮನೆಯವರ ಪ್ರೀತಿ, ಅವುಗಳಿಂದ ನನಗೇನು ಸಂಬಂಧವಿಲ್ಲ.
ಏಕೆಂದರೆ ನಾನು ನನ್ನ ಎಲ್ಲ ಕರ್ತವ್ಯವನ್ನು ತುಂಬ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದೇನೆ. ಎಲ್ಲ ವಿಷಯ ಇರುವುದು ವಿಕ್ರಮ್ ಬಳಿ. ವಿಕ್ರಮ್ ನಾನು ಸಾವಿನ ಮನೆಗೆ ಹೋದರೂ ಕೂಡ ನನ್ನನ್ನು ಪುನಃ ಕರೆದುಕೊಂಡು ಬಂದರು. ಅವರ ಪ್ರೀತಿ ಪರಿಶುದ್ಧವಾದುದು. ಒಬ್ಬ ಮನುಷ್ಯನ ಸ್ವಭಾವವನ್ನು ಅಥವಾ ಪ್ರೀತಿಯನ್ನು ಪರೀಕ್ಷೆ ಮಾಡಲು ಇದಕ್ಕಿಂತ ದೊಡ್ಡ ಮೂಲಮಾನ ಯಾವುದೂ ಇಲ್ಲ. ನರ್ಸ್ ಹೇಳುತ್ತಿದ್ದರು. ನನ್ನ ಸಮಯ ಮುಗಿದೇ ಹೋಗುತ್ತಿತ್ತು. ಒಂದು ಅರ್ಧ ಗಂಟೆ ಇದ್ದರೆ ಹೆಚ್ಚು. ಆ ರೀತಿ ಇದ್ದ ಸಮಯದಲ್ಲಿ ವಿಕ್ರಮ್ ನನ್ನ ಜೊತೆ ಮಾತನಾಡಿ ಅವರ ಪ್ರೀತಿಯನ್ನು ಹೇಳಿಕೊಂಡರು. ನನ್ನ ಹೃದಯ ನನಗೇ ತಿಳಿಯದೆ ಮಿಡಿಯಿತು. ಅದು ಸತ್ಯ ಅಲ್ಲವೇ? ನಿಜವಾಗಲೂ ನಾವು ಯಾರನ್ನಾದರೂ ಪ್ರೀತಿ ಮಾಡಿದರೆ ಸಾವಿನ ಮನೆಯಲ್ಲಿದ್ದರೂ ಆ ಪ್ರೀತಿ ನಮಗೆ ಅರ್ಥವಾಗುತ್ತದೆ. ಇಂದು ಅದೇ ಅಲ್ಲವೇ ಆಗಿದ್ದು ಅಂತ ವಿಕ್ರಮ್ನನ್ನು ನೆನೆಸಿಕೊಳ್ಳುತ್ತಾ ಖುಷಿಪಡುತ್ತಾಳೆ. ಇಲ್ಲಿ ಇವನು ಸ್ನಾನ ಮಾಡಿಕೊಳ್ಳಬೇಕಾದರೆ ತುಂಬ ಕಷ್ಟಪಡುತ್ತಿದ್ದಾನೆ. ಅವನ ಕೈಯಲ್ಲಿ ಆಗುತ್ತಿಲ್ಲ, ತುಂಬ ನೋವಿದೆ, ಕೈಕಾಲು. ಇದನ್ನು ಹೇಳಿದರೆ ನಾನು ಪುನಃ ಅಡ್ಮಿಟ್ ಮಾಡಿಬಿಡುತ್ತಾರೆ, ದಮಯಂತಿಯಿಂದ ದೂರ ಮಾಡಿಬಿಡುತ್ತಾರೆ. ಎಲ್ಲರೂ ಬಂದು ಅವಳನ್ನು ನೋಡಿಕೊಳ್ಳುತ್ತಾರೆ. ನನಗೆ ಎಷ್ಟು ನೋವಾದರೂ ಪರವಾಗಿಲ್ಲ, ನಾನು ಮಾತ್ರ ಅವಳಿಗೆ ನೋವು ಅಂತ ಹೇಳುವುದಿಲ್ಲ. ಇಷ್ಟು ನಿಧಾನ ಮಾಡಿದರೆ ಅವರಿಗೆ ಕಷ್ಟವಾಗುತ್ತದೆ. ಬೇಗ ಹೋಗು, ಅವಳನ್ನು ಅರ್ಧ ಗಂಟೆಯಲ್ಲಿ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡುತ್ತೇನೆ ಅಂತ ಡಾಕ್ಟರ್ ಹೇಳಿದ್ದನ್ನು ನೆನೆಸಿಕೊಂಡು ಇನ್ನು ಬೇಗ ಸ್ನಾನ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಅವನ ಕೈಯಲ್ಲಿ ನಿಜವಾಗಲೂ ಆಗುತ್ತಿಲ್ಲ. ಕೊನೆಗೆ ಹೇಗೋ ಆಯಿತು. ಹಾಗೆ ಸ್ನಾನ ಮಾಡಿ ಹೊರಗೆ ಬರುತ್ತಾನೆ. ಹೊರಗಿನಿಂದ ತುಂಬ ಜೋರಾಗಿ ಬಾಗಿಲನ್ನು ಬಡಿಯುತ್ತಿರುತ್ತಾರೆ. ಅವನು ವೈಟ್ ಕಲರ್ ಬಾತ್ರೋಬನ್ನು ಹಾಕಿರುತ್ತಾನೆ. ಬಾಗಿಲನ್ನು ತೆಗೆದಾಗ ಅವನಿಗೆ ಶಾಕ್ ಆಗುತ್ತದೆ. ಡಾಕ್ಟರ್ ಹೇಳಿದ್ದಾರೆ, ನಿಮಗಾಗಿ ನಾವು ತುಂಬ ಸಮಯ ಕಾದೆವು, ಬರುತ್ತೇರೆ ಅಂತ, ದಯವಿಟ್ಟು ಸಹಾಯ ಮಾಡಿ ಅಂತ ವಾರ್ಡ್ ಬಾಯ್ ತುಂಬ ರಿಕ್ವೆಸ್ಟ್ನಲ್ಲಿ ಕೇಳುತ್ತಾನೆ. ನಂತರ ವಿಕ್ರಮ್ ಕೋಆಪರೇಟ್ ಮಾಡುತ್ತಾನೆ. ಅರೆ ಕ್ಷಣದಲ್ಲಿ ದಮಯಂತಿ ಆ ರೂಮಿಗೆ ಬರುತ್ತಾಳೆ. ಆಕ್ಸಿಜನ್ನಿಂದ ಹಿಡಿದು ಪ್ರತಿಯೊಂದು ಉಪಕರಣಗಳನ್ನು ಕೂಡ ಅವಳಿಗೆ ಅಳವಡಿಸಿರುತ್ತಾರೆ. ಇಲ್ಲೂ ಕೂಡ ಮಾನಿಟರ್ ಮಾಡಬೇಕು, ನೀವು ಮಾಡಬೇಕು, ಇಲ್ಲವಾದರೆ ಒಂದು ಸಿಸ್ಟರನ್ನು ಇಡುತ್ತೇನೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಸೂಪರ್ವೈಸರ್ ಹೇಳಿದಾಗ, ಬೇಡ, ನಾನೇ ಮಾಡುತ್ತೇನೆ, ಪ್ರತಿಕ್ಷಣವೂ ನಾನು ಕಾವಲಿದ್ದು ನೋಡಿಕೊಳ್ಳುತ್ತೇನೆ, ವೈಟಲ್ಸ್ ರೆಕಾರ್ಡ್ ಮಾಡಲು ನನಗೆ ಬರುತ್ತದೆ, ನೀವು ಯೋಚಿಸಬೇಡಿ, ನಾನು ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ವಿಕ್ರಮ್ ಹೇಳಿದಾಗ ಎಲ್ಲರೂ ನಗುತ್ತಾರೆ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಸರ್, ಅದಕ್ಕೆ ಈ ರೀತಿ ಇದ್ದರೂ ಕೂಡ ಅವರನ್ನು ನಿಮ್ಮ ಬಳಿ ನಾವು ಬಿಟ್ಟು ಹೋಗುತ್ತಿರುವುದು. ಬರುತ್ತೇವೆ ಸರ್ ಅಂತ ಹೇಳಿ ಪ್ರತಿಯೊಬ್ಬರು ನನ್ನ ಹೆಂಡತಿಯನ್ನು ಹಾಸಿಗೆ ಮೇಲೆ ಫಿಟ್ ಮಾಡಿ ಮಲಗಿಸಿ ಅವರೆಲ್ಲ ಹೋಗುತ್ತಾರೆ. ತಮ್ಮ ಫೋನ್ ನಂಬರನ್ನು ಕೊಟ್ಟು ಹೋಗುತ್ತೇನೆ ಅಂದಾಗ ಆ ರೀತಿ ಸಮಯ ಬರುವುದಿಲ್ಲ. ಅವಳು ಇಲ್ಲಿಗೆ ಬಂದ ಮೇಲೆ ಇನ್ನೂ ಬಹಳ ಬೇಗ ಹುಷಾರಾಗುತ್ತಾಳೆ ಅಂದ ತಕ್ಷಣ ಅವರೆಲ್ಲ ನಕ್ಕರು. ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಎಷ್ಟು ಬೇಗ ಅವರೆಲ್ಲ ಹೋಗುತ್ತಾರೆ ಅಂತ ಅಂದುಕೊಂಡು ನಾನು ರೂಮಿನ ಬಾಗಿಲನ್ನು ಹಾಕಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.